ಇಲ್ಲಿ ನೆರೆದಿರುವಂಥ ಎಲ್ಲ ಪರಮ ಪೂಜ್ಯರಲ್ಲಿ ನಮಸ್ಕರಿಸಿ, ಎಲ್ಲ ಗಣ್ಯರೇ, ನಮ್ಮ ಶ್ವಾಸ ಗುರುಗಳು ವಚನಾನಂದ ಸ್ವಾಮೀಜಿಯವರು ಕರ್ನಾಟಕದಲ್ಲಿ ಯೋಗದ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ. ಯೋಗ ಕೇವಲ ಯೋಗಿಗೆ ಸೀಮಿತ ಆಗಿರುವಂಥ ಯೋಗವನ್ನು ಜನಸಾಮಾನ್ಯರಿಗೆ ಮನೆ ಮನೆಗೆ ತಲುಪಿಸಿರುವಂಥ ಕೆಲಸವನ್ನು ಕಳೆದ 20-25 ವರ್ಷದಲ್ಲಿ ಮಾಡಿರುವಂಥದ್ದು ವಚನಾನಂದ ಸ್ವಾಮೀಜಿಯವರು. ಭಾಳ ಸರಳವಾಗಿ ಎಲ್ಲರಿಗೂ ಅತ್ಯಂತ ಸುಲಭದಲ್ಲಿ ಮಾಡೋದಕ್ಕೆ ಅವ್ರು ಹೇಳಿಕೊಟ್ಟವರು. ಅವರ ಸ್ಫೂರ್ತಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಮತ್ತು ಅವರ ಯೋಗ ಜಗತ್ತಿನಲ್ಲಿ ಅವರ ದೊಡ್ಡ ಹೆಸರು ಇರೋದರಿಂದ ದೊಡ್ಡ ದೊಡ್ಡ ಯೋಗ ರತ್ನಗಳು ಇಲ್ಲಿ ಇವತ್ತು ಬಂದಿದ್ದಾರೆ. ಅವರ ಒಂದು ಸಾಧನೆ ಇದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಯೋಗ ಬಗ್ಗೆ ಏನು ಹೇಳುವಂಥ ಅವಶ್ಯಕತೆ ಇಲ್ಲ. ಎಲ್ಲಕ್ಕಿಂತ ದೊಡ್ಡ ಯೋಗಿ ಪರಮಾತ್ಮ ಶಿವನಿಂದ ಪ್ರಾಣ ಏನಾಗ್ತದೆ, ಪ್ರಾಣದ ಒಂದು ಶಿವನ ಜೊತೆಗೆ ನೇರವಾಗಿ ನಿರಂತರವಾಗಿ ನಾವು ಸಂಪರ್ಕದಲ್ಲಿ ಇರ್ತೀವಿ. ಆದರೆ ನಮಗೆ ಅದರ ಅರಿವಿಲ್ಲ. ನಾವೇನು ಶ್ವಾಸ ಮಾಡ್ತೀವಿ, ಇದು ಶ್ವಾಸ ನೇರವಾಗಿ ಪರಮಾತ್ಮನ ಜೊತೆಗಿರುವಂಥ ಕಮ್ಯುನಿಕೇಷನ್ ಸಂಬಂಧ. ಗೊತ್ತಿಲ್ಲದೆ ಕಮ್ಯುನಿಕೇಷನ್ ಭಾಳ ಚೆನ್ನಾಗಿದೆ, ಆದರೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಆದಾಗ ಅದರ ಆಧ್ಯಾತ್ಮಿಕ ಅದರಲ್ಲಿ ಜೋಡಣೆ ಆದರೆ ನಮ್ಮ ಬದುಕು ಭಾಳಷ್ಟು ಉತ್ತಂಗಕ್ಕೆ ಹೋಗ್ತದೆ. ಆ ಕೆಲಸವನ್ನು ಈ ಎಲ್ಲ ಯೋಗ ರತ್ನಗಳು ಸಹಜವಾಗಿ ಮಾಡ್ತಾರೆ. ಯೋಗ ಭಾಳ ಕಷ್ಟಪಟ್ಟು ಮಾಡಿದರೆ ಯೋಗ ಆಗೋದಿಲ್ಲ, ಸಹಜವಾಗಿ ಮಾಡೋದೇ ಯೋಗ, ಸಹಜವಾಗಿ ಬದುಕೋದು. ಯೋಗದ ಒಟ್ಟು ಭಾವಾರ್ಥ ಟು ಲಿವ್ ವೆರಿ ಲೆಸ್. ಬದುಕು ಭಾಳ ದೊಡ್ಡದು ಮಾಡಿಕೊಂಡ್ರೆ ಭಾಳ ಕಷ್ಟ ಇದೆ. ಎಷ್ಟು ಬದುಕು ಸಣ್ಣದು ಮಾಡ್ಕೊಳ್ತೇವೋ ಅಷ್ಟು ಬದುಕು ಸುಂದರವಾಗಿ ಆಗ್ತದೆ. ಮತ್ತು ಸಾಧಕರು, ಇವತ್ತೆಲ್ಲ ಯೋಗ ರತ್ನ ಪರಮಪೂಜ್ಯರು ಏನು ಕೊಟ್ಟರು, ಎಲ್ಲ ಸಾಧಕರು. ಸ್ವಾಮಿ ವಿವೇಕಾನಂದರು ಹೇಳಿರುವಂಥದ್ದು, ಅವರು ಒಬ್ಬ ದೊಡ್ಡ ಯೋಗಿ, ಬದುಕನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ನೋಡಿದವರು. ಅವರು ಒಂದು ಮಾತನ್ನು ಹೇಳ್ತಾರೆ, ಸಾಧಕರಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕೋದು ಸಾಧಕ. ನಾವೆಲ್ಲ ಸಾವು ಅಂತೀವಿ, ಆದರೆ ಸ್ವಾಮಿ ವಿವೇಕಾನಂದರು ಸಾವಿನ ನಂತರ ಹೆಂಗೆ ಬದುಕಬೇಕನ್ನುವಂಥದ್ದು ಕೂಡ ಹೇಳ್ಕೊಟ್ಟಿದ್ದಾರೆ. ಅಂಥ ದಿವ್ಯ ಪರಂಪರೆ ನಮ್ಮ ಭಾರತದ ಪರಂಪರೆ. ಈಗ ನಮ್ಮ ಸ್ವಾಮೀಜಿಯವರು 500 ವರ್ಷ ಬದುಕಿದ್ರು ಅಂದರೆ 500 ವರ್ಷ ಶಾರೀರಿಕವಾಗಿ ಬದುಕಿದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಕ್ಷಣದವರೆಗೂ ಅವರ ವಿಚಾರಗಳು ಬದುಕಿದ್ದಾವಲ್ಲ ಅಂದರೆ ಅದರ ಅರ್ಥ ಅವರು ಕೂಡ ಬದುಕಿದ್ದಾರೆ ಅಂತ. ಕಾಲ ಮಿತಿ ಮೀರಿ ಬದುಕುವುದೇ ಯೋಗದ ಸಾಧನೆ. ಅಂಥ ದೊಡ್ಡ ಸಾಧನೆ ಎಲ್ಲ ಸಾಧಕರನ್ನ ಒಗ್ಗೂಡಿಸಿ ನಮ್ಮಂಥ ಅಲ್ಪರನ್ನ ಕೆಲವು ಸಮಯ ಕಳೆದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲೋದ್ರು ಪರಮ ಪೂಜ್ಯ ವಚನಾನಂದ ಗುರುಗಳು, ಅವ್ರಿಗೆ ಕೋಟಿ ಕೋಟಿ ನಮನ. ಇಲ್ಲೆಲ್ಲ ಗುರುಗಳ ದರ್ಶನ ಮಾಡುವಂಥ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಮನಗಳು. ಸಿದ್ಧಗಂಗಾ ಪರಮ ಪೂಜ್ಯರಿಗೆ ನಮಸ್ಕಾರ. ನಮ್ಮ ಸಹೋದರಿಯವರಿಗೂ ಕೂಡ ನಮಸ್ಕಾರ ಮಾಡಿ, ಸಂತೋಷ್ ಲಾಡ್ ಅವರು ನಮ್ಗೆ ಅತ್ಯಂತ ಆತ್ಮೀಯರು, ಪಾದರಸದಂತೆ ಓಡಾಡ್ತಾರೆ. ಅವರ ಮಾಡುವಂಥ ಕಾರ್ಯಕ್ಷಮತೆ ನಾವೆಲ್ಲರೂ ಕೂಡ ಮೆಚ್ಕೋಬೇಕಾಗ್ತದೆ. ಈಸ್ ಅ ರೈಟ್ ಮ್ಯಾನ್ ಆನ್ ದ ಅದರ್ ಸೈಡ್. ಬಟ್ ನೋಡೋಣ, ಕಾಲ ಹಿಂಗೆ ಇರೋದಿಲ್ಲ. ನಾವೆಲ್ಲ ಒಂದು ಟೈಮಲ್ಲಿ ಒಂದು ಕಡೆ ಇದ್ವಿ, ಈಗ ಆ ಕಡೆ ಸುಧಾರಣೆ ಮಾಡೋಕ್ಕೆ ಹೋಗಿದ್ದಾರೆ. ಮತ್ತೆ ಕೂಡುವಂಥ ಅವಕಾಶ ಸಿಗ್ತದೆ. ಇಷ್ಟೇ ಮಾತ್ರ ಹೇಳಕ್ಕೆ ಸಾಧ್ಯ ನಾನು. ಯೋಗದಿಂದ ನಾವೆಲ್ಲರೂ ಕೂಡ ಪರಮಾತ್ಮನಿಗೆ ಹತ್ತಿರ ಆಗೋಣ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.